ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ಸಂಡೇ, ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ದೀವಿ. ಇವತ್ತು ಅಣ್ಣಮ್ಮ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಹೋಗ್ಬೇಕಿತ್ತು, ತುಂಬ ದಿವಸ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಅಮ್ಮನೂ ಬಂದಿದ್ದರು. ಹಾಗಾಗಿ ಇವತ್ತು ಸಂಡೇ ಬೇರೆ ರಜೆ ಇತ್ತಲ್ವ, ಹಾಗಾಗಿ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನನ್ನ ಮಗಳು ರೆಡಿ ಆಗಿದ್ದಾಳಮ್ಮ, ಆಯ್ ಮಾಡು. ಬೆಳಗ್ಗೆ ಇದ್ದು ಕೆಲಸ ಎಲ್ಲ ಆಯಿತು, ಪೂಜೆ ಕೂಡ ಮುಗಿಸಿದ್ದೀವಿ. ಈಗ ಹೊರಡಬೇಕು. ಆಲ್ರೆಡಿ 7 ಕಾಲ ಆಗಿದೆ. ಬೇಗ ಹೋದರೆ ಬೇಗ ಪೂಜೆ ಆಗುತ್ತೆ ಅಂತ ಬೇಗ ಹೊರಟಿದ್ದೀವಿ. ಈಗ ನೋಡಿ, ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಗಿದೆ, ನಾವು ಕೂಡ ಎಲ್ಲ ರೆಡಿ ಆಗಿದ್ದೀವಿ. ಈಗ ಹೊರಡಬೇಕು. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ಅಮ್ಮ ಕೂಡ ರೆಡಿ ಆಗಿದ್ದಾರೆ, ಮಗಳು ಮತ್ತು ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ. ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ, ಯಾಕೆಂದರೆ ಬೆಳಗ್ಗೆ 7:15 ಮನೆ ಬಿಟ್ವಿ. ಹಾಗಾಗಿ ಬೇಗ ಹೋದ್ರಲ್ಲಿ ಬೇಗ ಕೂಡ ಪೂಜೆ ಆಗುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಅಲ್ಲಿ ಜನ ಜಾಸ್ತಿ ಆಗ್ತಾರೆ ಟೆಂಪಲ್ ಹತ್ರ, ಹಾಗಾಗಿ ಬೇಗ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಇಬ್ಬರೇ ಇದ್ದಿದ್ರೆ ಗಾಡೀಲಿ ಹೋಗ್ತಿದ್ವಿ, ಅಮ್ಮ ಕೂಡ ಇದ್ರಲ್ಲ, ಹಾಗಾಗಿ ಬಸ್ಸಿಗೆ ಹೋಗೋಣ ಅಂತ ಹೋದ್ವಿ. ಇನ್ನೇನು ಮೆಜೆಸ್ಟಿಕ್ಕಿಗೆ ನಿಯರ್ ಇದೆಯಲ್ಲ, ಹಾಗಾಗಿ ಬಸ್ಸಿಗೆ ಹೋದರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಟೆಂಪಲ್ಲು, ಹಾಗಾಗಿ ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೆಡ್ಕೊಂಡು. ನೆಕ್ಸ್ಟ್ ಅಲ್ಲೂ ಕೂಡ ಅಷ್ಟೇ, ಬೆಳಗ್ಗೆ ಹೋಗಿದ್ದರಿಂದ ಬೇಗ ದರ್ಶನ ಕೂಡ ಆಯಿತು. ಈಗ ಇನ್ನೇನು ಮೆಜೆಸ್ಟಿಕ್ಕಲ್ಲಿ ಇಳಿದು ದೇವಸ್ಥಾನದ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಮಗಳು ಕೂಡ ಮಲ್ಕೊಬಿಟ್ಟಿದ್ದಾಳೆ ಅವಳು, ಹಾಗೆ ಬಸ್ಸಲ್ಲಿ ಬೆಳಗ್ಗೆ ಅಲ್ವಾ, ಹಾಗೆ ಮತ್ತೆ ಮಲ್ಕೊಂಡ್ಳು ಬಸ್ಸಲ್ಲೇ. ಆ ಮೆಜೆಸ್ಟಿಕ್ಕಿಂದ ಅಣ್ಣಮ್ಮ ಟೆಂಪಲ್ಲು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು, ತುಂಬಾ ಹತ್ರ, ಹಾಗಾಗಿ ಹಾಗೆ ನೆಡ್ಕೊಂಡೇ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ಹೋದ್ವಿ. ಮೊದಲಲ್ಲೇ ಹೊರಗಡೆ ಕಾಲು ತೊಳೆಯೋದಕ್ಕೆಲ್ಲ ನಲ್ಲಿ ಇದೆ, ಕಾಲು ತೊಳ್ಕೊಂಡು ಒಳಗಡೆ ಇದು ಎಂಟ್ರೆನ್ಸು, ಹೊರಗಡೆ ಇದು ಆರ್ಚ್ ಇದೆಯಲ್ಲ ಅದು. ಜನ ಇದ್ದರು, ಬಟ್ಟು ಜಾಸ್ತಿ ಜನ ಏನಿರಲಿಲ್ಲ, ಬೆಟರ್ ಅಂತ ಅನ್ನಿಸ್ತು. ನಾನು ಕೆಲವೊಂದು ಟೈಮು ಒಂದು 10 ಗಂಟೆ 11 ಗಂಟೆ ಹಂಗೆ ಹೋಗಿ ತುಂಬಾ ಕ್ಯೂ, ಅಂದರೆ ಎಷ್ಟು ಕ್ಯೂ ಇರುತ್ತೆ ಅಂದರೆ ತುಂಬಾ ಕ್ಯೂ ಇರುತ್ತೆ. ಹಾಗಾಗಿ ಈ ಸರಿ ಐಡಿಯಾ ಮಾಡಿಬಿಟ್ಟು ಬೆಳಗ್ಗೆನೇ ಹೊರಡೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ಎದ್ದ ತಕ್ಷಣ ಹೋದ್ವಿ. ಹಾಗಾಗಿ ಬೇಗನೆ ಪೂಜೆ ಆಯಿತು. ಈಗ ನೋಡ್ತಾ ಇರ್ಬೋದು, ಇದೇ ಟೆಂಪಲ್ಲು, ಅಣ್ಣಮ್ಮ ಟೆಂಪಲ್ಲು. ಇಲ್ಲಿ ಹೊರಗಡೆ ನಾವೇ ಪೂಜೆ ಎಲ್ಲ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಾನು ಹೋಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋದೆ. ನಮ್ಮ ಹಸ್ಬೆಂಡ್ ಈಗ ವಿಡಿಯೋ ಎಲ್ಲ ಮಾಡ್ತಾಯಿದ್ರು, ಮಗಳು ಕೂಡ ಇದ್ದರು. ಅಲ್ಲಿ ನಾವು ಪೂಜೆ ಸಾಮಾನು ತೊಗೊಂಡು ಹೊರಗಡೆನೇ ಪೂಜೆ ಮಾಡ್ಕೋಬೋದು. ನೀವು ಒಳಗಡೆ ತಗೊಂಡೋದ್ರು ಅಲ್ಲೂ ಕೂಡ ಪೂಜೆ ಮಾಡಿಕೊಡ್ತಾರೆ. ಮಡ್ಲಕ್ಕಿ ಕೊಡೋರೆಲ್ಲ ಒಳಗಡೆನೇ ತೊಗೊಂಡೋಗ್ತಾರೆ. ನಾನಿಲ್ಲ ಹೊರಗಡೆನೇ ಪೂಜೆ ನಾವೇ ಮಾಡಿಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ಹಸ್ಬೆಂಡ್ ಆಗಿ ವಿಡಿಯೋ ಮಾಡ್ತಾಯಿದ್ದಾರೆ. ತುಂಬ ಜನ ಇರ್ತಾರಲ್ಲಿ, ಅವರು ಮಕ್ಕಳು, ಅವ್ರ ಮನೆಯವರು ಎಲ್ಲ ಪೂಜೆ ಮಾಡೋಷ್ಟೊತ್ತು ವೆಯ್ಟ್ ಮಾಡಬೇಕು. ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ. ನೆಕ್ಸ್ಟ್ ನನಗೆ ಅಲ್ಲಿ ಸ್ಪೇಸ್ ಸಿಕ್ತು, ಹಾಗಾಗಿ ಅಲ್ಲಿ ಹೋಗಿ ನಾನು ಕೂಡ ಈಗ ಪೂಜೆ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಉಪ್ಪು ಮತ್ತು ಮೆಣಸು ಕೊಡ್ತಾರೆ, ಅದನ್ನು ಅಲ್ಲಿ ಹಾಕೋದಕ್ಕೆ. ನೆಕ್ಸ್ಟ್ ಮೊಸರು ಕೊಡ್ತಾರೆ ಹಾಕೋದಕ್ಕೆ. ನಾವು ಪೂಜೆ ಸಾಮಾನೆಲ್ಲ ಅಲ್ಲೇ ತೊಗೊಂಡ್ವಿ, ಮನೆಯಿಂದ ಏನೂ ತೊಗೊಂಡೋಗಿರಲಿಲ್ಲ. ತೆಂಗಿನಕಾಯಿ, ಹೂವು, ಉದ್ಗಡ್ಡಿ ಎಲ್ಲ, ಪ್ರತಿಯೊಂದು ಬಾಳೆಹಣ್ಣು ಎಲ್ಲನೂ ಅಲ್ಲೇ ಕೊಟ್ಟರು. ಅಲ್ಲೇ ಒಂದು ಸೆಟ್ಟು ಪೂಜೆ ಸಾಮಾನು ತೊಗೊಂಡು ಅಲ್ಲೇ ಪೂಜೆ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಮಕ್ಳ ಹತ್ರ ಎಲ್ಲ ಪೂಜೆ ಮಾಡಿಸೋದು ಜಾಸ್ತಿ, ಯಾಕೆಂದರೆ ಮಕ್ಕಳಿಗೆ ಏನಾದರೂ ತೊಂದರೆ ಅದೆಲ್ಲ ಆದಾಗ ಕೈ ಮುಟ್ಕೊಳ್ತಾರೆ, ಮಕ್ಕಳಿಗೆ ಕರ್ಕೊಂಡು ಬರ್ತೀವಿ ಪೂಜೆ ಮಾಡಿಸ್ತೀವಿ ಅಂತ. ಹಾಗಾಗಿ ಜಾಸ್ತಿ ಅಲ್ಲಿ ಮಕ್ಳ ಹತ್ರನೇ ಪೂಜೆ ಮಾಡಿಸ್ತಾರೆ, ಕರೆದೆಲ್ಲ ಮಕ್ಕಳನ್ನ. ನೆಕ್ಸ್ಟು ನಾನು ಕೂಡ ನನ್ನ ಮಗಳು ಹತ್ರನೂ ಎಲ್ಲ ಪೂಜೆ ಎಲ್ಲ ಮಾಡಿಸಿವಿ. ನಾನೇನಿಲ್ಲ, ಸುಮ್ಮನೆ ಒಂದು ಸರಿ ಅಂದ್ಕೊಂಡಿದ್ದೆ ಹೋಗಿ ಬರೋಣ ಅಂತ. ಒಂದು ಸರಿ ಆಲ್ರೆಡಿ ಹೋದ ವರ್ಷ ಅವಳನ್ನ ಕರ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಈ ಸರಿ ಕೂಡ ಹೋಗಿ ಬರೋಣ ಅಂತ ಒಂದು 2-3 ಸರಿ ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಈಗ ಅಮ್ಮ ಕೂಡ ಇದ್ರಲ್ವ, ಸಂಡೇ ರಜೆ ಇತ್ತಲ್ವ, ಹಾಗಾಗಿ ಹಸ್ಬೆಂಡ್ಗೆ ಹೇಳಿದೆ ಹೋಗ್ಬಿಟ್ಟು ಬರೋಣ, ಹತ್ರನೇ ಅಲ್ವಾ ಅಂತ. ಸರಿ ಅಂತ ಹೇಳಿ ಹೊರಟ್ವಿ, 3 ಹೋಗ್ಬಿಟ್ಟು ಬರೋಣ ಅಂತ. ನೀನು ಪೂಜೆ ಎಲ್ಲ ಆಯಿತು. ಈಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರಬೇಕು.
ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಈಗ ಒಳಗಡೆ ಹೋಗ್ತಾ ಇದ್ವಿ ದೇವಸ್ಥಾನದ ಒಳಗಡೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಒಳಗಡೆ ಸ್ಪೇಸ್ ಇದೆಯಲ್ಲ ಅಲ್ಲಿ ಕೂತಿದ್ವಿ. ನೆಕ್ಸ್ಟ್ ಅಲ್ಲೆಲ್ಲ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರು ಕೊಡ್ತಾಯಿದ್ರು. ಬಟ್ ನಾನೆಲ್ಲ ಈ ರೀತಿ ಪ್ರಸಾದ ಎಲ್ಲ ಏನು ಮಾಡ್ಕೊಂಡು ಹೋಗಿರಲಿಲ್ಲ, ಏಕೆಂದರೆ ನನಗದೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಹೋಗಿ ಮಾಮೂಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಉಂಡಿಗೆ ಕಾಣಿಕೆ ಹಾಕ್ಬಿಟ್ಟು ಬರ್ತೀನಿ ಅಷ್ಟೇ. ನೆಕ್ಸ್ಟ್ ಇದು ದೇವಸ್ಥಾನ ಎಲ್ಲ ಒಳಗಡೆ ಹೇಗಿದೆ ಅಂತ ಹಾಗೆ ಹಸ್ಬೆಂಡ್ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಲ್ಲೇ ಕೂತ್ಕೊಂಡು ಪ್ರಸಾದ ಕೊಟ್ರಲ್ವ, ತಿನ್ಕೊಂಡು ಹೊರಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ಇನ್ನು ಪೂಜೆ ಮಂಗಳಾರತಿ ಅಭಿಷೇಕ ಎಲ್ಲ ಆಗಿರಲಿಲ್ಲ, ಅದೆಲ್ಲ ಇನ್ನೂ ಅವರು ರೆಡಿ ಮಾಡ್ಕೊತಾಯಿದ್ರು. ನಾವು ಮಾಮೂಲಿ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಜನ ಕೂತಿದ್ರು ಇಲ್ಲಿ, ಇನ್ನೂ ಏನು ಅಭಿಷೇಕ ಮಾಡಿಸೋರು ಅಂಥವರೆಲ್ಲ ಕೂತಿದ್ರು, ವೆಯ್ಟ್ ಮಾಡ್ತಾಯಿದ್ರು. ಈಗ ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಬಂದು ಇನ್ನೇನು ಪೂಜೆ ಎಲ್ಲ ಆಯಿತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮನೆಗೆ. ನಾವು ಬೆಳಗ್ಗೆನೇ ಹೋಗಿದ್ರಿಂದ ನಮಗೆ 9 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟು ಇನ್ನೆಲ್ಲೋ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ಮನೆಗೆ ಬಂದ್ವಿ. ಈಗ ನೋಡ್ತಾ ಇರೋದು ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟಾಪ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಹಾಗೆ ಹಸ್ಬೆಂಡ್ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ರು. ಅದು ಸಂಡೇ ಅಲ್ವಾ, ಅಷ್ಟೊಂದು ಜನ ಇಲ್ಲ. ಬೆಳಗ್ಗೆ ಇನ್ನೂ 9 ಗಂಟೆ 9 ಕಾಲ ಆಗಿತ್ತೇನೋ ಅನಿಸುತ್ತಷ್ಟೇ. ಆಗ ಅಷ್ಟೊಂದು ಜನ ಎಲ್ಲ ಏನಿರಲಿಲ್ಲ. ಇನ್ನು ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಮೆಜೆಸ್ಟಿಕ್ಕಿಗೆ ಬಂದಿದ್ದು ಅಂದರೆ ನಾನು 9th or 10th ನಮ್ಮ ಅಕ್ಕ ಅವ್ರ ಜೊತೆ ಬಂದಿದ್ದೆ. ಆ ಮೆಜೆಸ್ಟಿಕ್ಕಿಗೆ ಬಂದು ಮತ್ತೆ ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕಿತ್ತು. ಅವಾಗೆ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು. ಆಗ ನೋಡಿದ್ದೆ, ಬಟ್ ನನಗೆ ಅವಾಗೆಲ್ಲ ಅಷ್ಟೊಂದು ಏನೋ ಒಂಥರ ಅವರು ಕೈಯೆಲ್ಲ ಇಟ್ಕೊಂಡು ಕರ್ಕೊಂಡು ಹೋಗೋರು, ಏನೋ ಒಂಥರ ಹೊಸ್ದಾಗಿ ಬಂದಿದ್ವಲ್ವ ಇನ್ನೂ ಹಾಗಾಗಿ ಅವತ್ತೇ ನಾನು ಫಸ್ಟು ಮೆಜೆಸ್ಟಿಕ್ ನೋಡಿದ್ದು. ಯಾವ ಕಡೆಯಿಂದ ಹೋಗ್ಬೇಕು, ಯಾವ ಕಡೆಯಿಂದ ಬರಬೇಕು ಏನೂ ಗೊತ್ತಿಲ್ಲ ಆಗ ಇನ್ನೂ. ಆವಾಗ ಫಸ್ಟ್ ಬಂದಿದ್ದು. ನೆಕ್ಸ್ಟ್ ಒಂದು 2-3 ಸರಿ ಬಂದಿದ್ದೀನಿ, ಬಟ್ ಒಬ್ಬಳೇ ಅಂತೂ ಬಂದಿರಲಿಲ್ಲ. ಯಾರ ಜೊತೆ ಆದರೂ ಬರ್ತಿದ್ವಿ. ನಮ್ಮ ಅಕ್ಕ ಮನೆಗೆ ಹೋಗಬೇಕು ಅಂದರೆ ಒಂದು 2-3 ಸರಿ ಬಂದಿದ್ದೆ. ಅವರೇ ಬಂದು ಬಸ್ ಹತ್ತಿಸಿ ಹೋಗೋರು ಮೆಜೆಸ್ಟಿಕ್ಕಲ್ಲಿ, ನಮ್ಮ ಅಣ್ಣ ಅಥವಾ ನಮ್ಮ ಮಾವ. ಆಗ ಬಂದಿದ್ದೀನಿ ಅಷ್ಟೇ, ಒಬ್ಬಳೇ ಬಂದಿರೋದು ರೇರು. ಈಗ ಬ್ಯಾಂಗ್ಳೂರಿಗೆ ಮದುವೆ ಆಗಿ ಬಂದ ಮೇಲೆ ಆಗಲೂ ರೇರು, ಯಾಕೆಂದರೆ ಗಾಡಿಲೇ ಜಾಸ್ತಿ ಓಡಾಡ್ತೀವಿ, ಮೆಜೆಸ್ಟಿಕ್ಕಿಗೆ ಬರೋದು ಕಡಿಮೆನೇ. ಏನಾದರೂ ಅಮ್ಮ ಹಿಂಗೆ ಎಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ಬರೋದಷ್ಟೇ. ಎಲ್ಲಾದರೂ ಬಸ್ಸಲ್ಲಿ ಹೋಗಬೇಕು ಅಂದರೆ ಮೆಜೆಸ್ಟಿಕ್ಕಿಗೆ ಬರ್ತೀವಿ, ಇಲ್ಲ ಅಂದರೆ ನಾವು ಊರಿಗೆ ಹೋಗಬೇಕು ಅಂದರೂ ನಾವು ಮೆಜೆಸ್ಟಿಕ್ಕಿಗೆ ಹೋಗೋದಿಲ್ಲ. ಹಾಗಾಗಿ ಕಡಿಮೆನೇ ಈ ಕಡೆ ಎಲ್ಲ ನಾವು ಬರೋದು. ಆದರೆ ಈಗ ಒಂದು ಐಡಿಯಾ ಇದೆ, ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋದರೆ ಯಾವ ಬಸ್ ಇರುತ್ತೆ ಏನು ಅಂತ ಎಲ್ಲ ಒಂದು ಐಡಿಯಾ ಇದೆ. ಮೊದಲು ಯಾವ ಕಡೆಯಿಂದ ಬರುತ್ತೆ, ಯಾವ ಕಡೆಯಿಂದ ಬಸ್ ಹೋಗುತ್ತೆ, KSRTC ಬಸ್ ಸ್ಟ್ಯಾಂಡ್ ಯಾವುದು, BMTC ಯಾವುದು ಏನೂ ಗೊತ್ತಿರಲಿಲ್ಲ. ಬಟ್ ಈಗೆಲ್ಲ ಒಂದು ಐಡಿಯಾ ಬಂದಿದೆ, ಯಾವ ಸೈಡ್ ಹೋದರೆ ರೈಲು ಮೆಟ್ರೋ ಎಲ್ಲ ಯಾವ್ಯಾವ ಕಡೆ ಅಂತ ಎಲ್ಲ ಆಲ್ಮೋಸ್ಟ್ ಈಗ ಗೊತ್ತಿದೆ. ಯಾರಾದರೂ ಕೇಳಿರು ನಾವು ಹೇಳ್ಬೋದು, ಅಷ್ಟು ತಿಳ್ಕೊಂಡಿದ್ದೀನಿ. ಈಗ ಇನ್ನೇನು BMTC ಬಸ್ ಸ್ಟಾಪ್ಗೆ ಬಂದ್ವಿ. ಈಗ ಬಸ್ಸಲ್ಲೇ ಮತ್ತೆ ಮನೆಗೆ ಹೋಗ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡ್ಕೊತೀನಿ, ಯಾಕೆಂದರೆ ಹೊರ್ಗಡೆ ಏನು ಹೋಗಲಿಲ್ಲ, ಇನ್ನೂ ಟೈಮ್ ಏನಾಗಿರಲಿಲ್ಲ ಅಲ್ವಾ. ಹಾಗಾಗಿ ಮನೇಲೇ ಹೋಗ್ಬಿಟ್ಟು ರೆಡಿ ಮಾಡೋಣ ಟಿಫನ್ನ ಅಂತ. ನೆಕ್ಸ್ಟ್ ಈಗ ಬಂದು ಮನೇಲಿ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಗ್ಗರಣೆ ಕೂಡ ಇಟ್ಕೊಂಡಿದ್ದೀನಿ, ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ನೆಕ್ಸ್ಟು ಕಡಲೆಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕ್ಕೊಂಡು ಅವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಹಚ್ಚಿಟ್ಕೊಂಡಿದ್ದೆ. ನೆಕ್ಸ್ಟು ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಕರಿಬೇವನ್ನ ಮೊದಲೇ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಇದು ಹಸಿ ಅಲ್ವಾ, ಎಣ್ಣೆ ಸಿಡಿಯುತ್ತೆ, ಹಾಗಾಗಿ ನಾನು ಈರುಳ್ಳಿ ಜೊತೆನೇ ಹಾಕ್ಕೊತಾ ಇದ್ದೀನಿ.
ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರಿಶಿಣ ಮತ್ತು ಉಪ್ಪನ್ನ ಹಾಕ್ಕೊಂಡು ನೆಕ್ಸ್ಟು ಅವಲಕ್ಕಿ ನೆನೆಸಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಬಸ್ತು ಇಟ್ಬಿಟ್ರೆ ಸಾಕು, ಚೆನ್ನಾಗಿ ನೆನ್ಕೊಳ್ಳುತ್ತೆ ಅವಲಕ್ಕಿ. ನೆನೆಯ ಹಾಕೋ ಅಂಥ ಅವಶ್ಯಕತೆ ಏನಿರೋದಿಲ್ಲ. ಒಂದು 2-3 ಸರಿ ಚೆನ್ನಾಗಿ ಕೈಯಲ್ಲಿ ಅವನ್ನೆಲ್ಲ ಈ ರೀತಿ ಇಸುಗ್ಬಿಟ್ಟು ತೊಳೆದು ಇಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೀರು ಹತ್ತ ಬಸ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಅವಲಕ್ಕಿನ ಒಗ್ಗರಣೆ ಹಾಕಿದಾಗೂ ಉದ್ದುದ್ರಾಗಿರುತ್ತೆ, ಮೆತ್ತಗಾಗೋದಿಲ್ಲ. ಈಗ ಒಗ್ಗರಣೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಉಪ್ಪನ್ನ ನೋಡಿಕೊಂಡು ಇನ್ನೂ ಉಪ್ಪು ಬೇಕಾದರೆ ಟೇಸ್ಟ್ಗೆ ಇನ್ನೂ ಬೇಕಾದರೆ ಹಾಕ್ಕೊಳ್ಳಿ. ನೆಕ್ಸ್ಟು ನಿಂಬೆ ಹುಳಿ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಅವಲಕ್ಕಿ ಒಗ್ಗರಣೆ. ನೆಕ್ಸ್ಟು ಸಿಹಿ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ನಾವೇನು ತೊಳೆದು ಅವಲಕ್ಕಿ ಇಟ್ಕೊಂಡಿರ್ತೀವಲ್ವ ಅದರಲ್ಲೇ ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಆದಷ್ಟು ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿಗ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತೀನಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ಇದರಲ್ಲಿ ನೀರಿನಂಶ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಮೆತ್ತಗೆ ಆಗುತ್ತೆ ಸಕ್ಕರೆ ಎಲ್ಲ ಕರಗಿ. ನೆಕ್ಸ್ಟು ಹಸಿ ಕಾಯಿ ತುರಿ ಹಾಕ್ಕೋಬೇಕು. ಇದಕ್ಕೆ ಹಸಿ ಕಾಯಿ ತುರಿ ಹಾಕ್ಕೊಂಡೇ ಟೇಸ್ಟು. ನೆಕ್ಸ್ಟು ಬಾಳೆಹಣ್ಣು ಕೂಡ ಹಚ್ಬಿಟ್ಟು ಹಾಕ್ಕೋಬೋದು. ಬಾಳೆಹಣ್ಣು ಇದ್ದರೆ ಹಾಕ್ಕೊಡಿ, ಇಲ್ದಿದ್ರೆ ಓಕೆ. ಬಾಳೆಹಣ್ಣು ಹಾಕ್ಕೊಂಡು ಹಸಿ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಅವಲಕ್ಕಿ ಕೂಡ ರೆಡಿ ಆಗುತ್ತೆ. ಈಗ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಖಾರದ ಅವಲಕ್ಕಿ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಸಿಹಿ ಅವಲಕ್ಕಿ ಕೂಡ ರೆಡಿ ಆಗಿದೆ. ಬೆಳಗ್ಗೆ ಟಿಫನ್ಗೆ ಎಲ್ಲ ರೆಡಿಯಾಗಿದೆ. ಈಗ ನೋಡ್ತಾ ಇರ್ಬೋದು ಬೆಲ್ಲ ಕೂಡ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹಸ್ಬೆಂಡು, ಮಗಳು, ಅಮ್ಮ, ನಾನು ಎಲ್ಲ ಕೂತ್ಕೊಂಡು ಜೊತೆಗೇ ಟಿಫನ್ನ ಮಾಡಿವಿ. ಹಸ್ಬೆಂಡ್ಗೆ ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ, ಅವ್ರು ತಿಂತಾಯಿದ್ದಾರೆ. ಮಗಳು ಕೂಡ ಅವಳು ಕೂಡ ತಿಂತಾ ಇದ್ದಾಳೆ. ಈಗ ನಾವು ಕೂಡ ಜೊತೆಗೆ ಎಲ್ಲರೂ ಕೂತ್ಕೊಂಡು ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿವಿ. ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಹಾಗಾಗಿ ನೆಕ್ಸ್ಟು ಅಮ್ಮ ಓಡ್ತೀನಿ ನಾನು ಊರಿಗೆ ಅಂತ ಅಂದರು. ಹಾಗಾಗಿ ನೆಕ್ಸ್ಟ್ ಮಧ್ಯಾಹ್ನ ಹಾಗೆ ಅಡುಗೆಗೆ ಕೂಡ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಹಪ್ಪಳ ಇಟ್ಟಿದ್ದೆ ಅಲ್ವ ನಾನು, ಅದು ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಹಪ್ಪಳ ಹೇಗೆ ಬಂದಿದೆ ಅಂತ ತೇಲಿಸ್ಬಿಟ್ಟು ನೋಡ್ತಾ ಇದ್ವಿ, ಒಣಗಾಕಿದ್ವಲ್ಲ, ಹಾಗಾಗಿ ತಂದುಬಿಟ್ಟು ತೇಲಿಸಿ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ತುಂಬಾ ಚೆನ್ನಾಗೇ ಬಂದಿದ್ವು. ನಿಮಗೂ ಇದೇ ಥರ ಹಪ್ಪಳ ಮಾಡಬೇಕು ನೀವು ಅಂತ ಅಂದರೆ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಹೋಗಿ ನೋಡಿ. ತುಂಬಾ ಚೆನ್ನಾಗೇ ಬಂದಿದೆ ಹಪ್ಪಳ. ನೆಕ್ಸ್ಟು ಅನ್ನ ಸಾಂಬಾರು ರೆಡಿ ಮಾಡಿಕೊಂಡೆ. ಜಾಮೂನ್ ಮಾಡೋಣ ಅಂತ ಈಗ ಜಾಮೂನ್ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಮೊದಲು ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಅಂತ ಸಕ್ಕರೆ ಮತ್ತು ನೀರು ಹಾಕ್ಬಿಟ್ಟು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ. ನೀವು ಅಳತೆ ನೋಡಿಕೊಂಡು ಇಟ್ಕೊಳ್ಳಿ. ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಾ ಜಾಮೂನು ಅಂತ ನೋಡಿಕೊಂಡು ಪ್ಯಾಕೆಟ್ ಮೇಲೇ ಕೊಟ್ಟಿರ್ತಾರೆ ಯಾವ ರೀತಿ ಮಾಡಬೇಕು ಏನು ಅಂತ ಎಲ್ಲ, ಅದನ್ನು ನೋಡಿಬಿಟ್ಟು ಮಾಡ್ಕೊಳ್ಳಿ. ಬಟ್ ನಾವಿಲ್ಲಿ ಏನೋ ಅದು ಜಾಮೂನ್ದು ಇದೇನಿರುತ್ತೆ ಸಕ್ಕರೆ ಪಾಕ, ಅದನ್ನು ತಿನ್ನೋದಿಲ್ಲ ಯಾರು, ಅದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಮಾಡ್ಕೊತಾ ಇದ್ದೀನಿ ಪಾಕನ. ನನಗೆ ನೆನೆಯೋ ಅಷ್ಟು ಜಾಮೂನೆಲ್ಲ ಚೆನ್ನಾಗಿ ನೆನ್ಕೊಳ್ಳೋ ಅಷ್ಟು ಆದರೆ ಸಾಕು. ಸಕ್ಕರೆ ಪಾಕ ಜಾಸ್ತಿ ತಿನ್ನೋದಿಲ್ಲ, ವೇಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನಾನು MTRದು ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದು 150 ಗ್ರಾಮ್ ಅಂತ ಅನಿಸುತ್ತೆ, ಎಷ್ಟು ಅಂತ ನೆನಪಿಲ್ಲ ಇದು ಎಷ್ಟು ಅಂತ. ಸ್ವಲ್ಪ ದೊಡ್ಡ ಪ್ಯಾಕೆಟೇ ಇದೆ. ಈಗ ಇದನ್ನು ಓಪನ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ನಾವು ಕಲಿಸ್ಬಿಟ್ಟು ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಇಡಬಾರ್ದು, ಹಿಂದೆಲ್ಲೇ ತೇಲಿಸ್ಕೊಂಡ್ರೆ ಚೆನ್ನಾಗಿ ಬರ್ತವೆ. ಈಗ ನೋಡ್ತಾ ಇರ್ಬೋದು ಪ್ಯಾಕೆಟಲ್ಲೆಲ್ಲ ಸುರ್ಕೊತಾ ಇದ್ದೀನಿ. ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಹಿಟ್ಟು, ಆ ಹಿಟ್ಟೇನಿರುತ್ತೆ ಜಾಮೂನ್ ಹಿಟ್ಟು, ಅದನ್ನು ಸ್ವಲ್ಪನ ತೆಗ್ದಿಟ್ಕೊತೀನಿ. ಅದೇನಕ್ಕೆ ತೆಗ್ದಿಟ್ಕೊತೀನಿ ಅಂತ ಈಗ ಪ್ಲೇಟಲ್ಲಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀರನ್ನ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಲು ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು, ಬಟ್ ನಾನಿಲ್ಲಿ ಹಾಲೇನು ಹಾಕ್ತಾಯಿಲ್ಲ, ಬರೀ ನೀರು ಮಾತ್ರ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಪ್ಲೇಟಲ್ಲಿ ತೆಗ್ದಿಟ್ಕೊಂಡಿದ್ದೀನಿ ಅಲ್ವಾ, ಅದೇನಕ್ಕೆ ನಾವು ಕಲಸೋವಾಗ ಸ್ವಲ್ಪ ನೀರೇನಾದರೂ ಜಾಸ್ತಿ ಹಾಕ್ಕೊಬಿಟ್ರೆ ಬೈ ಮಿಸ್ಟೇಕಾಗಿ ಸ್ವಲ್ಪ ಜಾಸ್ತಿ ಆಗಿಬಿಟ್ರಾಯ್ತು ಅಂತ ಈ ರೀತಿ ತೆಗ್ದಿಟ್ಕೊತೀನಿ. ಮತ್ತು ಕೈಗೆಲ್ಲ ಅಂಟಿರುತ್ತಲ್ವ, ಅದು ಸ್ವಲ್ಪ ಆ ಪೌಡರ್ನ ಹಾಕ್ಕೊಂಡು ಈ ರೀತಿ ಕೈನೆಲ್ಲ ಇದು ಮಾಡಿದರೆ ಅದು ಕೈಯಲ್ಲಿ ಅಂಟಿಕೊಂಡಿರೋ ಅಂಥ ಹಿಟ್ಟೆಲ್ಲ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನ ನಾನು ತೆಗ್ದಿಟ್ಕೊಂಡು ಲಾಸ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿದಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿದ್ಕೋಬೇಕು. ಸ್ವಲ್ಪ ನೀರು ಶಾರ್ಟೇಜ್ ಬಂತಂತ ಒಂದು ಸ್ವಲ್ಪನೇ ಉಗುರು ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಉಗುರಲ್ಲಿ ಹಾಕ್ಕೊತೀವಲ್ಲ ಹಾಗೆ
ಹಾಕ್ಕೊಂಡು ನೋಡ್ತಾ ಇರ್ಬೋದು ಸಾಫ್ಟಾಗಿ ಚೆನ್ನಾಗಿ ಬರುತ್ತವೆ. ಈ ರೀತಿ ಚೆನ್ನಾಗಿ ಮಿದಿಬೇಕು, ಚೆನ್ನಾಗಿ ಮಿದ್ಕೊಂಡು ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ಈ ರೀತಿ. ಈಗ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಂಡಿದ್ದೀನಿ, ಇಷ್ಟ ಆಗಿದೆ. ಎಷ್ಟು ಜಾಮೂನ್ ಆಗುತ್ತೆ ಅನ್ನೋ ಐಡಿಯಾ ಇಲ್ಲ, ನೋಡೋಣ. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ದಪ್ಪ ಮಾಡಬಾರ್ದು, ಮೀಡಿಯಮ್ ಸೈಜ್ ಮಾಡಿದರೆ ಜಾಸ್ತಿ ಆಗುತ್ತೆ. ತುಂಬ ದಪ್ಪ ಉಂಡೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ನಾವು ತೇಲಿಸಿ ಮತ್ತು ಆ ಪಾಕಕ್ಕೆ ಹಾಕಿದಾಗ ಇನ್ನೂ ದಪ್ಪ ಆಗುತ್ತೆ. ಹಾಗಾಗಿ ನೀವು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿರುತ್ತೆ. ಈಗ ಹಿಟ್ಟು ಕಲಿಸ್ಕೊಂಡಿದ್ದೆಲ್ಲ ಆಯಿತು. ನೆಕ್ಸ್ಟ್ ಇದನ್ನು ಚಿಕ್ಕ ಚಿಕ್ಕದಾಗೆ ಉಂಡೆ ಥರ ಮಾಡಿಕೊಂಡು ನಾವು ಒಂದು ಸೈಡು ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡಿರಬೇಕು. ತೇಲ್ಸೋದಕ್ಕೆ ಎಣ್ಣೆ ಕೂಡ ಬಾಣಲೆಯಲ್ಲಿ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಈ ರೀತಿ ಚೆನ್ನಾಗಿ ಉಂಡೆನ ಮಾಡ್ಕೋಬೇಕು. ಚೆನ್ನಾಗಿ ಮಿಟ್ಕೊಂಡು ರೌಂಡ್ ಶೇಪ್ ಬರೋ ರೀತಿ ಚೆನ್ನಾಗಿ ಉಂಡೆನ ಮಾಡ್ಕೊಳ್ಳಿ, ಆಗ ಜಾಮೂನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಎಷ್ಟು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ನಾನು ಜಾಮೂನೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಅದು ಎಷ್ಟು ದಪ್ಪ ಆಗಿರುತ್ತೆ ಅಂತ. ಹಾಗಾಗಿ ಸಾಕು, ಇಷ್ಟಿಷ್ಟು ಚಿಕ್ಕದಾಗೆ ಉಂಡೆನ ಮಾಡ್ಕೊಳ್ಳಿ. ಈಗ ತೇಲ್ಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಜಾಮೂನ್ನ ತೇಲ್ಸೋವಾಗ ಖಾರ ಏನಾದರೂ ಕರ್ದಿರೋ ಅಂಥ ಎಣ್ಣೆನ ಇಟ್ಕೋಬಾರ್ದು. ಫ್ರೆಶ್ ಆಗಿರೋ ಅಂಥ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇದು ಜಾಮೂನ್ ಏನಿರುತ್ತೆ ಅದನ್ನೆಲ್ಲ ಉಂಡೆಗಳ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು. ಅದು ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮ್ ಮಾಡಬೇಕು. ಏಕೆಂದರೆ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಮೇಲ್ಭಾಗ ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ನಾನು ಲೋ ಫ್ಲೇಮ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿ ಸ್ವಲ್ಪ ನಿಧಾನನೇ ಬೇಯೋದು, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದಾಗ ಒಳಗಡೆ ಕೂಡ ಎಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ತಾ ಇದೆ. ನೆಕ್ಸ್ಟು ತುಂಬಾ ಕಲರ್ ಬರೋವರೆಗೂ ಬಿಡಬೇಡಿ, ಸ್ವಲ್ಪ ಡಾರ್ಕಾಗಿ ಕಲರ್ ಬರ್ತಲೇ ತೆಗೆದ್ಬಿಡಿ. ನೀವು ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಾಗ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಆಗಿದೆ. ನೆಕ್ಸ್ಟು ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ. ನಾನು ಸಕ್ಕರೆಗೆ ನೆಕ್ಸ್ಟ್ ಒಂದು 2 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಕೇಸರಿ ಇತ್ತು ಅಂದರೆ ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಕೇಸರಿ ಇರಲಿಲ್ಲ, ಹಾಗಾಗಿ ಏಲಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ತೇಲ್ಸಿಟ್ಕೊಂಡಿರೋಂಥ ಜಾಮೂನ್ ಇರುತ್ತಲ್ವ ಉಂಡೆ, ಅದನ್ನು ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಪಾಕ ನೋಡಿ ಈ ಹದವಾಗಿರಬೇಕು, ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು. ಈಗ ನೆಕ್ಸ್ಟ್ ಇನ್ನೊಂದು ಬೇಯ್ತಲ್ಲ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ಕೂಡ ನೋಡ್ತಾ ಇರ್ಬೋದು ಈ ಥರ ಕಲರ್ ಬರ್ತಲ್ಲೇ ತೆಗೆದ್ರೆ ಜಾಮೂನ್ ಎಲ್ಲ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಕೂಡ ಪಾಕ ಏನಿರುತ್ತೆ ಆ ಪಾಕದಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಈಗ ತೋರಿಸ್ತೀನಿ ನಿಮಗೆ ಒಂದು 5 ನಿಮಿಷ ಆದಮೇಲೆ ಯಾವ ರೀತಿ ಆಗಿದೆ ಅಂತ. ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ನೆಂದಿದೆ, ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಂದನ್ನು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮರೀದೆ ಖಂಡಿತ ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಆಗಿ. ಈಗ ನೋಡಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗಿತ್ತು ಜಾಮೂನ್ ಮಾತ್ರ. ನೋಡಿ ಅಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಕೂಡ ಎಷ್ಟು ನೀಟಾಗಿ ಆಗಿದೆ ಅಂತ. ನೋಡಿ ಒಳಗಡೆ ಕೂಡ ನೀಟಾಗಿ ಎಲ್ಲನೂ ನೆಂದಿದೆ. ಕೆಲವೊಂದು ಟೈಮ್ ಏನು ಅಂದರೆ ಒಳಗಡೆ ಬೆಂದೇ ಇರೋದಿಲ್ಲ, ಆ ರೀತಿ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಾಗಿತ್ತು ಜಾಮೂನು, ನನಗಂತೂ ತುಂಬಾ ಇಷ್ಟ ಆಯಿತು. ಅಮ್ಮ ಕೂಡ ಊಟ ಎಲ್ಲ ಮಾಡಿ ಮಸೊಪ್ಪು ಸಾಂಬಾರು, ಅನ್ನ, ಜಾಮೂನು, ಹಪ್ಪಳ ಎಲ್ಲ ಮಾಡಿದೆ. ಅಮ್ಮ ಕೂಡ ಊಟ ಮಾಡಿ ಸಂಜೆ ಹೊರಟ್ರು ಊರಿಗೆ. ಈಗ ನೋಡಿ ಎಷ್ಟು ಸಖತ್ತಾಗಿ ನೆಂದಿದೆ ಅಂತ ಜಾಮೂನು, ಎಷ್ಟು ದಪ್ಪ ಕೂಡ ಆಗಿದೆ ನೋಡಿ. ನಾನು ಇಷ್ಟಿಷ್ಟೇ ಉಂಡೆ ಮಾಡಿದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನೆಕ್ಸ್ಟ್ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.